ಹಾಯ್ ಫ್ರೆಂಡ್ಸ್, ನಿರ್ಮಲಾ ಹಟ್ಟಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸೈಡ್ ಡಿಶ್ ಆಗಿ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಾನು ಮೀಡಿಯಮ್ ಸೈಜ್ ಟೊಮೆಟೊನ ತಗೊಂಡಿದ್ದೀನಿ, ಕಟ್ ಮಾಡ್ಕೊಂಡು ಈ ರೀತಿ. ಅದಕ್ಕೆ ಒಂದು 8ರಿಂದ 10 ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಇಷ್ಟು ಬೇಕಾಗುತ್ತೆ. ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬೆಂದ ನಂತರ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸಿಡಿಯುತ್ತೆ ಒಂದೊಂದು ಮೆಣಸಿನ್ಕಾಯಿ. ಸ್ವಲ್ಪ ಇದು ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಏನಿದೆಯಲ್ಲ ತುಂಬ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೆಟೊನ ತುಂಬ ಹಣ್ಣಾಗಿರೋದು ಬೇಡ, ಸ್ವಲ್ಪ ಕಾಯಿ ಎರಡೂರ ಮಧ್ಯೆ ಇರುತ್ತಲ್ಲ ಆ ಥರ ಟೊಮೆಟೊ ತೊಗೊಂಡಿದ್ದೀನಿ. ಹಂಗಾದರೆ ಅದು ಚಟ್ನಿ ತುಂಬ ರುಚಿಯಾಗಿರುತ್ತೆ. ಇದು ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಈ ಚಟ್ನಿನ ನಾನು ನನ್ನ ಫ್ರೆಂಡ್ಸ್ ಮುಖಾಂತರ ತಿಳ್ಕೊಂಡಿದ್ದು. ಮತ್ತು ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 8ರಿಂದ 10 ಬೆಳ್ಳುಳ್ಳಿ ಹಾಕಿ ಅದನ್ನು ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ. ಈ ಥರ ಈ ಜೀರಿಗೆನ ಮತ್ತು ಬೆಳ್ಳುಳ್ಳಿನ ಹುರ್ಕೊಂಡು ಇದನ್ನು ಫ್ರೈ ಮಾಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಪ್ಲಸ್ ಅದು ತಣ್ಣಗಾದ ನಂತರ ಈ ಥರ ಚಟ್ನಿ ಕಲ್ಲಿಗೆ ಹಾಕಿ ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಈ ಥರ ಚಟ್ನಿ ಕಲ್ಲು ಇಲ್ಲದೆ ಹೋದರೂ ಮಿಕ್ಸಿನಲ್ಲಿ ಹಾಕೋಬೋದು. ಆ ಮಿಕ್ಸಿನಲ್ಲಿ ಹಾಕೋವಾಗ ತುಂಬ ಸಣ್ಣಗೆ ರುಬ್ಕೋಬಾರ್ದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಬೆಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಅದನ್ನು. ಇದಕ್ಕೆ ನೀರು ಏನು ಮಿಕ್ಸ್ ಹಾಕಬಾರ್ದು, ಯಾಕಂದರೆ ಟೊಮೆಟೊ ಹಣ್ಣಿರೋದ್ರಿಂದ ಅದು ನೀರು ತಾನಾಗಿ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ನೀರನ್ನು ಏನು ಅದಕ್ಕೆ ಆ್ಯಡ್ ಮಾಡಿಲ್ಲ. ನೀವು ಮಿಕ್ಸಿ ಮಾಡೋವಾಗಲೂ ಕೂಡ ಅಷ್ಟೇ ನೀರು ಹಾಕಬಾರ್ದು. ಈ ಥರ ಸ್ವಲ್ಪ ತರಿಯಾಗಿ ಇರಬೇಕು. ಇದು ಬಿಸಿ ಅನ್ನ ತುಪ್ಪಕ್ಕಂತೂ ತುಂಬಾ ರುಚಿ ಇರುತ್ತೆ. ಈ ಥರ ತರಿಯಾಗಿ ರುಬ್ಕೊಳ್ಳಿ. ಇದು ರೆಡಿಯಾಗಿದೆ. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ತಕ್ಕತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇದೇ ಥರ ಹೊಸ ರುಚಿಗಳನ್ನು ಅಡುಗೆ ಮಾಡೋದನ್ನು ನನ್ನ ಚಾನಲಲ್ಲಿ ತೋರಿಸ್ತಾ ಇರ್ತೀನಿ. ನೀವು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ನೋಡಿ ಫ್ರೆಂಡ್ಸ್, ಟೊಮೆಟೊ ಚಟ್ನಿ ಈ ರೀತಿ ರೆಡಿಯಾಗಿದೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.